ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರಿಗೆ ನೌಕರರ ಮುಷ್ಕರದಲ್ಲಿ ಇಲ್ವಾ ಒಗ್ಗಟ್ಟು? ಒಂದ್ ಕಡೆ ಬೇಡಿಕೆ ಈಡೇರಿಸಿ ಅಂತ ಮುಷ್ಕರ ಮಾಡ್ತಾ ಇದ್ದಾರೆ ನೌಕರರು. ಸಾರಿಗೆ ನೌಕರರ ಮುಷ್ಕರದಲ್ಲಿ ಒಗ್ಗಟ್ಟಿಲ್ವಾ? ಹಾಗಾದ್ರೆ ಯಾಕೆ ಅಂತ ಅಂದ್ರೆ ಒಂದ್ ಕಡೆ ಬೇಡಿಕೆ ಈಡೇರಿಸಿ ಅಂತ ನೌಕರರು ಮುಷ್ಕರ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಮುಷ್ಕರದಲ್ಲಿ ನಾವು ಭಾಗಿಯಾಗೋದಿಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ನೌಕರರು ಹೇಳ್ತಾ ಇದ್ದಾರೆ. ದಿಢೀರ್ ಮುಷ್ಕರದ ಬಗ್ಗೆ ಆಡಳಿತ ವರ್ಗಕ್ಕೆ ಬಿಎಂಟಿಸಿ ಕಂಡಕ್ಟರ್ ಏನ್ ಹೇಳಿದ್ರು? ಹಾಗಾದ್ರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಬಿಎಂಟಿಸಿ ಘಟಕ 22ರಲ್ಲಿ ನಿರ್ವಾಹಕನಾಗಿ ಕೆಲಸ ಮಾಡ್ತಿದ್ದೀನಿ, ವೇತನ ಪರಿಷ್ಕರಣೆ ಆಗಬೇಕು ಅಂತ ನೌಕರರು ಮುಷ್ಕರ ಮಾಡ್ತಿದ್ದಾರೆ. ಈ ಮೂಲಕ ನೌಕರರು ತಮ್ಮ ಜವಾಬ್ದಾರಿ ಮರೆತಿದ್ದಾರೆ. ಯಾರೇ ಮುಷ್ಕರ ಮಾಡಬೇಕಿದ್ದರೂ 14 ದಿನ ಮುಂಚೆ ನೋಟಿಸ್ ನೀಡಬೇಕು. ಜಂಟಿ ಕ್ರಿಯಾ ಸಮಿತಿ ಮುನ್ಸೂಚನೆ ನೀಡದೆ ಮುಷ್ಕರ ಮಾಡ್ತಿರೋದು ಸರಿಯಲ್ಲ. ಈ ರೀತಿಯ ಮುಷ್ಕರಕ್ಕೆ ನನ್ನ ಬೆಂಬಲ ಇರೋದಿಲ್ಲ ಅಂತ ಬಿಎಂಟಿಸಿ ಕಂಡಕ್ಟರ್ ಪತ್ರವನ್ನ ಬರೆದಿದ್ದಾರೆ. ಬಿಎಂಟಿಸಿ ಆಡಳಿತ ವರ್ಗಕ್ಕೆ ಪತ್ರವನ್ನ ಬರೆದಿದ್ದಾರೆ ನಿರ್ವಾಹಕ ಮಂಜುನಾಥ್. ನೌಕರರ ವಿಶ್ವಾಸ ತೆಗೆದುಕೊಳ್ಳುವಲ್ಲಿ ವಿಫಲವಾಯಿತು, ಹಾಗಾದ್ರೆ ಜಂಟಿ ಕ್ರಿಯಾ ಸಮಿತಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಮುಷ್ಕರ ನಡೀತಾ ಇದ್ರೆ ಮತ್ತೊಂದು ಕಡೆ ಒಂದಿಷ್ಟು ಜನ ನೌಕರರು ನಾವು ಈ ಮುಷ್ಕರದಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವೇತನ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು 38 ತಿಂಗಳ ಬಾಕಿ ವೇತನ ಬಿಡುಗಡೆ ಮಾಡಬೇಕು. ಇದು ಸಾರಿಗೆ ನೌಕರರ ಬೇಡಿಕೆಗಳು. 2024 ಜನವರಿ 1ರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಆಗಬೇಕು. ಸಾರಿಗೆ ಸಂಸ್ಥೆಗಳ ಖಾಸಗೀಕರಣ ತಡಿಬೇಕು. ನೌಕರರ ಮೇಲೆ ನಡೀತಾ ಇರುವ ಕಿರುಕುಳ ತಕ್ಷಣವೇ ನಿಲ್ಲಬೇಕು. ನೌಕರರ ಬೇಡಿಕೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. 2024ರಿಂದ ಅನ್ವಯವಾಗುವಂತೆ 4 ವರ್ಷಗಳ ಹೊಸ ವೇತನವನ್ನು ನಮಗೆ ನೀಡಬೇಕು. ಟೋಟಲ್ ಆಗಿ 38 ತಿಂಗಳ ಬಾಕಿ ವೇತನ ಬಿಡುಗಡೆ ಮಾಡಬೇಕು ಅನ್ನೋದು ಸಾರಿಗೆ ನೌಕರರ ಪ್ರಮುಖವಾದಂಥ ಒಂದು ಬೇಡಿಕೆ ಇದೆ. ಸಾರಿಗೆ ಸಂಸ್ಥೆಗಳ ಖಾಸಗೀಕರಣ ತಡಿಬೇಕು ಅನ್ನೋದು ಕೂಡ ಇಲ್ಲಿ ಬೇಡಿಕೆಯಾಗಿದೆ. ನೌಕರರುಗಳ ಮೇಲೆ ಕಿರುಕುಳ ನಡೀತಾ ಇದೆಯಲ್ಲ, ಅದು ನಿಲ್ಲಬೇಕು ತಕ್ಷಣವೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಏನ್ ನಡೀತಾ ಇದೆ ಇಲ್ಲಿ? ಒಂದ್ ಕಡೆ ನೋಡಿದ್ರೆ ಒಂದಿಷ್ಟು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ, ಇನ್ನೊಂದಿಷ್ಟು ಜನ ನಾವು ಭಾಗಿಯಾಗೋದಿಲ್ಲ ಅಂತ ಹೇಳಿ ಪತ್ರದ ಮುಖೇನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಇವ್ರ ನಡುವೆನೆ ಒಗ್ಗಟ್ಟಿಲ್ವಾ? ರಾಮ್, ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ ಅದೇನೆ. ಕಾರ್ಮಿಕ ಜಂಟಿ ಕ್ರಿಯಾ ಸಮಿತಿ ಕರೆ ನಾಳೆ ಬೆಂಗಳೂರು ಚಲೋಗೆ ಕರೆಯನ್ನು ಕೊಟ್ಟಿದೆ. ಆದ್ರೆ ಇದು ಏಕಾಏಕಿ ನಿರ್ಧಾರವನ್ನ ಕೈಗೊಂಡಿದೆ ಅನ್ನುವಂತ ಒಂದು ಆರೋಪನೂ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಬಿಎಂಟಿಸಿ ಚಾಲಕ ಮಂಜುನಾಥ್ ಅನ್ನೋರು ಬಿಎಂಟಿಸಿ ಎಂಡಿಗೆ ಮತ್ತೆ ಮುಖ್ಯ ಸಂಚಾರಿ ವ್ಯವಸ್ಥಾಪಕರಿಗೆ ಪತ್ರವನ್ನ ಬರೆದಿದ್ದಾರೆ. ನಾನು ಈ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇಲ್ಲ, ಯಾಕೆಂತಂದ್ರೆ ನೌಕರರು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಕಾನೂನಿನ ಮೊರೆ ಹೋಗೋದಾಗಿತ್ತು, ಅಥವಾ ಪ್ರತಿಭಟನೆಯನ್ನ ಮಾಡ್ತೀನಿ ಅನ್ನುವಂಥದ್ದಾಗಿದ್ರೆ 14 ದಿನಗಳ ಮುಂಚೆನೆ ನೋಟಿಸ್ ಕೊಟ್ಟು ನಿಗಮದ ಗಮನಕ್ಕೆ ತರಬೇಕಾಗಿತ್ತು. ಆದ್ರೆ ಏಕಾಏಕಿ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೊಡೋರು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು ಸರಿಯಲ್ಲ. ಎಲ್ಲೋ ಒಂದ್ ಕಡೆ ಕಾನೂನನ್ನ ಉಲ್ಲಂಘನೆ ಮಾಡುವಂತ ಕೆಲಸ ಜಂಟಿ ಕ್ರಿಯಾ ಸಮಿತಿ ಮಾಡ್ತಾ ಇದೆ. ಸೊ ಹಾಗಾಗಿ ನಾನು ಈ ಒಂದು ಮುಷ್ಕರದಲ್ಲಿ ಭಾಗಿ ಆಗೋದಿಲ್ಲ. 20ನೇ ತಾರೀಕು ಅಂದ್ರೆ ನಾಡಿದಿಂದ ಒಂದು ವೇಳೆ ಬಸ್ಗಳು ಓಡಾಟ ನಿಲ್ಲಿಸಿ ಮುಷ್ಕರವನ್ನ ಮಾಡಿದ್ದೆ ಆದ್ರೆ ಆ ಮುಷ್ಕರದಲ್ಲಿ ನಾನು ಭಾಗಿ ಆಗೋದಿಲ್ಲ, ಅದಕ್ಕೆ ನನ್ನ ಬೆಂಬಲ ಇಲ್ಲ ಅನ್ನುವಂತಹ ಒಂದು ಪತ್ರವನ್ನ ಬರೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಜಂಟಿ ಕ್ರಿಯಾ ಸಮಿತಿ ಏಕಾಏಕಿ ನಿರ್ಧಾರಗಳನ್ನ ಕೈಗೊಂಡಿದೆ. 4 ಕಾರ್ಪೊರೇಷನ್ ನಲ್ಲೂ ಸುಮಾರು 1.5 ಲಕ್ಷ ಸಿಬ್ಬಂದಿ ಇದ್ದಾರೆ. ಅವರ ವಿಶ್ವಾಸವನ್ನ ತೆಗೆದುಕೊಳ್ಳುವಂತ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಜಂಟಿ ಕ್ರಿಯಾ ಸಮಿತಿ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಈ ಒಂದು ಪತ್ರದಿಂದ ಮೂಡ್ತಾ ಇದೆ. ಸೊ ಈ ಜಂಟಿ ಕ್ರಿಯಾ ಸಮಿತಿ ನಾಳೆ ಒಂದು ದಿನ ಸಾಂಕೇತಿಕವಾಗಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಸೊ ನಾಳೆ ಸಂಜೆ ಒಳಗಡೆ ಸರ್ಕಾರ ನಿರ್ಧಾರವನ್ನ ಪ್ರಕಟ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ಸಂಜೆ 4 ಗಂಟೆಯಿಂದನೇ ಬಸ್ಗಳು ಓಡಾಟ ಸ್ಥಗಿತ ಆಗುವಂತ ಸಾಧ್ಯತೆಗಳು ಹೆಚ್ಚಿರುವಂತದ್ದು. ಸೊ ಇದ್ರ ನಡುವೆ ಈಗ ಬಿಎಂಟಿಸಿ ನೌಕರ ಪತ್ರ ಬರೆದಿರುವಂತದ್ದು ಎಲ್ಲೋ ಒಂದ್ ಕಡೆ ಜಂಟಿ ಕ್ರಿಯಾ ಸಮಿತಿಯ ನಡೆಯನ್ನ ಪ್ರಶ್ನೆ ಮಾಡುವಂತೆ ಮಾಡಿದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಉಲ್ಲಾಸ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.